ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಚಟ್ನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಹಬ್ಬಪ್ಪ ರುಚಿ ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಟೇಸ್ಟಿ ಆಗಿರುವಂಥ ಚಟ್ನಿ ಇದು ನೋಡ್ರಿ. ಬರೀ ತಡ ಮಾಡಲಾರ್ದೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಈ ಚಟ್ನಿ ಬರೀ ಅನ್ನಕ್ಕೂ ಅಲ್ರಿ, ಚಪಾತಿ ಕೂಡ ಸೂಪರ್ ಆಗಿರ್ತೈತೆ ನೋಡ್ರಿ. ಬರ್ರಿ ತಡ ಮಾಡಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡುವಂತ್ರಿ. ಬೇಕಾಗುವ ಪದಾರ್ಥಗಳು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅದೇ ರೀತಿ ಒಂದು ಕಪ್ ಆಗೋಷ್ಟು ಶೇಂಗಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಇಷ್ಟಿದ್ರೆ ಸಾಕು ನೋಡ್ರಿ. 2 ನಿಮಿಷದಾಗ ಈ ಚಟ್ನಿ ರೆಡಿ ಮಾಡ್ಕೋಬಹುದ್ರಿ. ಇಲ್ಲಿ ನೋಡ್ರಿ ತವಾ ಇಟ್ಕೊಂಡಿನ್ರಿ ನಾನು ಗ್ಯಾಸ್ ಮೇಲೆ. ತವಾ ಬಿಸಿ ಆದ ತಕ್ಷಣ ಇಲ್ಲಿ ಶೇಂಗಾನ ಚಂದಾಗಿ ಒಂದ್ 2 ರಿಂದ 3 ನಿಮಿಷ ಹುರ್ಕೋಬೇಕು ನೋಡ್ರಿ. ಲೋ ಟು ಮೀಡಿಯಂ ಇಟ್ಟೆ ಹುರ್ಕೋರಿ, ಜಾಸ್ತಿ ಹೈ ಫ್ಲೇಮ್ದಾಗ ಇಟ್ರಂದ್ರ ಶೇಂಗಾ ಅನ್ನೋದು ಜಲ್ದಿ ಕಪ್ಪಾಗ್ಬಿಡ್ತಾವ್ರಿ. ಅದಕ್ಕಂತೇಳಿ ಲೋ ಟು ಮೀಡಿಯಂ ಇಟ್ಟು ಇದನ್ನ ಹುರ್ಕೋಬೇಕು ನೋಡ್ರಿ. ಇವಾಗ ಇದು ಹುರಿಯೋದಾಗೈತ್ರಿ, ಒಂದ್ ಪ್ಲೇಟ್ದಾಗ ಎತ್ತಿಟ್ಕೊಳ್ಳುವಂತ್ರಿ. ಅದೇ ರೀತಿ ಇವಾಗ ಏನ್ ಮಾಡೋಣ್ರಿ, ಇದನ್ನ ಹುರಿಯೋದಾಗೈತ್ರಿ ಶೇಂಗಾನ. ಇವಾಗ ಹಸಿಮೆಣಸಿನಕಾಯಿ ಹಾಕೊಳತ್ತೀನಿ ನೋಡ್ರಿ. ಒಂದ್ 10 ರಿಂದ 12 ಹಸಿಮೆಣಸಿನಕಾಯಿ ಅದಾವ್ರಿ. 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳುವಂತ್ರಿ. ಎಣ್ಣೆ ಹಾಕೊಂಡು ಇದನ್ನ ಚಂದಾಗಿ ಹುರಿಬೇಕು ನೋಡ್ರಿ. ಮೆಣಸಿನಕಾಯಿ ಅನ್ನೋದು ನೀವು ಎಷ್ಟು ಚಂದಾಗಿ ಹುರಿತೀರಲ್ರಿ, ಟೇಸ್ಟ್ ಅನ್ನೋದು ಅಷ್ಟೇ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಬಾಯಿ ರುಚಿ ಕೆಟ್ಟಿರ್ತೈತಲ್ರಿ, ಅಂಥವ್ರಿಗೆ ನೀವು ಈ ತರ ಚಟ್ನಿ ಮಾಡಿ ಕೊಟ್ರಂದ್ರ ಸೂಪರ್ ಆಗಿ ಇಷ್ಟಪಟ್ಟು ತಿಂತಾರ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಹಸಿಮೆಣಸಿನಕಾಯಿ ಕೂಡ ಹುರಿಯೋದಾಗೈತ್ರಿ. ಇದು ಕೂಡ ಅಷ್ಟೇ ರೀ, ಪ್ಲೇಟ್ದಾಗ ಎತ್ತಿಟ್ಕೊಳ್ಳುವಂತ್ರಿ. ಮನಿಯೊಳಗ ಕಾಯಿಪಲ್ಲೆ ಇಲ್ಲ, ಏನು ಇಲ್ಲ ಅಂತಂದ್ರ ನೀವು ಈ ತರ 2 ನಿಮಿಷದಾಗ ಚಟ್ನಿ ಮಾಡ್ಕೋಬಹುದು ನೋಡ್ರಿ. ಮತ್ತ ಇದು ಚಪಾತಿ ಕೂಡ ಸೂಪರ್ ಆಗಿರ್ತೈತ್ರಿ ನೋಡ್ರಿ. ಈ ತರ ಹುರಿಬೇಕ್ರಿ. ನೆಕ್ಸ್ಟ್ ಏನ್ ಮಾಡುಮ್ರಿ, ಒಂದ್ ಮೀಡಿಯಂ ಸೈಜ್ ಟೊಮ್ಯಾಟೊ ಐತ್ರಿ. ಇದು ಈ ತರ ಉದ್ದುದ್ ಕಟ್ ಮಾಡ್ಕೊಂಡಿನ್ರಿ. ಜಸ್ಟ್ ಇದು ಫ್ರೈ ಮಾಡ್ಕೋಬೇಕ್ರಿ. 1-2 ನಿಮಿಷ ಆದ್ರ ಸಾಕ್ರಿ. ಜಸ್ಟ್ ಟಮಾಟಿ ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಹೇಳಿ ಟೊಮ್ಯಾಟೊ ಕೂಡ 1-2 ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಸಾಕ್ ನೋಡ್ರಿ. ನೋಡ್ರಿ ಟೊಮ್ಯಾಟೊ ಕೂಡ ಸಾಫ್ಟ್ ಆಗ್ಯಾವ್ರಿ. ಇವಾಗ ನಿಮಗೆ ಜಾಸ್ತಿ ಸ್ವಲ್ಪ ಹುಳಿ ಬೇಕಾಗಿತ್ತಂದ್ರ ನೀವು 2 ಟೊಮೆಟೊ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಮೀಡಿಯಂ ಮಾಡತ್ತೀನ್ರಿ, ಅದಕ್ಕಂತೇಳಿ ಒಂದೇ ಟೊಮೆಟೊ ಹಾಕೊಂಡಿನಿ ನೋಡ್ರಿ. ಇವಾಗ ಒಂದು ಮಿಕ್ಸಿ ಜಾರಿ ತಗೊಂಡಿನ್ರಿ. ಮಿಕ್ಸಿ ಜಾರಿ ಒಳಗ ಮೊದಲ ಹಸಿಮೆಣಸಿನಕಾಯಿ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳತ್ತೀನ್ರಿ. ಒಂದ್ 10 ರಿಂದ 12 ಬೆಳ್ಳುಳ್ಳಿ ಹಾಕೊಳತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋರಿ, ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ ಬರುಮಂತ್ರಿ. ನೋಡ್ರಿ ಈ ತರ ಇರ್ಬೇಕು ನೋಡ್ರಿ. ಜಾಸ್ತಿ ಪೇಸ್ಟ್ ತರ ಆಗ್ಬಾರ್ದ್ರಿ, ಈ ತರನೇ ತರಿಯಾಗಿ ಇರ್ಬೇಕ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ತರಿಯಾಗಿ ಐತೆ ಅಂತೇಳಿ. ಇವಾಗ ನಾವು ಶೇಂಗಾ ಹುರಿದಿಟ್ಕೊಂಡ್ವಲ್ರಿ, ಶೇಂಗಾ ಹಾಕೊಳ್ಳುವಂತ್ರಿ. ಒಮ್ಮೆ ಎಲ್ಲ ಹಾಕಿ ಮಿಕ್ಸರ್ದಾಗ ಒಮ್ಮೆ ಎಲ್ಲ ಹಾಕಿರು ನಾವು ರುಬ್ಕೊಂಡ್ವಿ ಅಂದ್ರ ಪೇಸ್ಟ್ ತರ ಆಗ್ಬಿಡ್ತೈತ್ರಿ, ಅದು ಚಟ್ನಿ ತರ ಆಗಲ್ರಿ. ಅದಕ್ಕಂತೇಳಿ ಈ ತರ ರುಬ್ಕೋಬೇಕು ನೋಡ್ರಿ. ನೋಡ್ರಿ ಸೂಪರ್ ಆಗಿರುವಂತ 2 ನಿಮಿಷದಲ್ಲಿ ಚಟ್ನಿ ರೆಡಿ ಐತ್ ನೋಡ್ರಿ. ಮನ್ಯಾಗ ಪಲ್ಯ ಮಾಡಕ್ ಮನಸ್ಸಿಲ್ಲ, ಕಾಯಿಪಲ್ಯ ಇಲ್ಲ ಅಂದ್ರ ಈ ತರ ಚಟ್ನಿ ಮಾಡ್ಕೋಬಹುದು ನೋಡ್ರಿ. ನೋಡ್ರಿ ಸೂಪರ್ ಆಗಿರುವಂತ ಚಟ್ನಿ ರೆಡಿ ಐತ್ರಿ. ಉತ್ತರ ಕರ್ನಾಟಕ ಹಸಿಮೆಣಸಿನಕಾಯಿ ಚಟ್ನಿ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ ನಿಮ್ಗೆ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕೊಂಡು ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ತಿಂದ್ರೂ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ನೋಡ್ರಿ. ಒಂದ್ಸತಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತಿ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ನಾನು ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕೊಂಡು ತಿನ್ನೋದು ತೋರ್ಸಾತೀನಿ ನೋಡ್ರಿ. ನೀವು ಅನ್ನಕ್ಕೆ ಕೂಡ ಹಾಕೋಬಹುದ್ರಿ, ಅಥವಾ ಚಪಾತಿ ಕೂಡ ಸೂಪರ್ ಆಗಿ ಬರ್ತೈತ್ರಿ. ಚಪಾತಿಗೆ ಸ್ವಲ್ಪ ಚಟ್ನಿ ಸೌರಿ ಮಕ್ಳಿಗೆ ಮಡಿಚ್ಕೊಟ್ರೆ ಓಡಾಡ್ಕೊಂಡು ತಿಂತಾರ್ರಿ, ಅಷ್ಟು ಟೇಸ್ಟಿ ಆಗಿರ್ತೈತಿ ನೋಡ್ರಿ ಚಟ್ನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ್ರಿ, ಅಲ್ಲಿವರೆಗೂ ಬಾಯ್. ಒಂದ್ಸತಿ ರೆಸಿಪಿ ಟ್ರೈ ಮಾಡ್ರಿ.